ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಒಂದು ಮಗು ಈ ಭೂಮಿಗೆ ಪ್ರವೇಶವನ್ನ ಪಡೆದಾಗ ಅದು ವಿಶ್ವಮಾನವತ್ವವನ್ನು ಹೊಂದಿರುತ್ತೆ. ಅದು ಯಾವುದೇ ಬಂಧನಗಳಿಗೆ ಒಳಗಾಗಿರೋದಿಲ್ಲ. ಯಾವ ಭಾಷೆ, ಯಾವ ದೇಶ, ಯಾವ ಕುಲ, ಯಾವ ನಾಡು, ಯಾವ ದೇವರು, ಯಾವ ಧರ್ಮ, ಯಾವುದಕ್ಕೂ ಕೂಡ ಅದು ಬಂಧಿತವಾಗಿರೋದಿಲ್ಲ ಈ ಭೂಮಿಗೆ ಪ್ರವೇಶ ಪಡೆಯುವ ಮೊದಲು. ಯಾವ ಕ್ಷಣದಲ್ಲಿ ಆ ಮಗು ತಾಯಿಯ ಗರ್ಭದಿಂದ ಈಚೆಗೆ ಭೂಪ್ರವೇಶವನ್ನ ಮಾಡ್ತಾ ಇದೆಯೋ ಆ ಕ್ಷಣದಲ್ಲಿ ವಿಶ್ವಮಾನವತ್ವವನ್ನ ಹೊಂದಿದಂತ ಆ ಜೀವ ಅಲ್ಪ ಮಾನವತ್ವವನ್ನ ಹೊಂದುತ್ತಾ ಇದೆ. ಹೇಗೆ ಅಲ್ಪ ಮಾನವತ್ವವನ್ನ ಹೊಂದುತ್ತೆ ಅಂದ್ರೆ, ಆ ಮಗುವಿಗೆ ಒಂದು ಹೆಸರನ್ನ ಇಡಲಾಗುತ್ತೆ. ಆ ಹೆಸರಿನ ಮೂಲಕ ಅದನ್ನ ಗುರುತಿಸಲಾಗುತ್ತೆ. ಅಲ್ಲಿ ಅದಕ್ಕೆ ಸ್ವಲ್ಪ ಪ್ರಮಾಣದ ಅಲ್ಪಮಾನತ್ವ ಬಂತು. ವಿಶ್ವಮಾನವತ್ವಕ್ಕೆ ಹೆಸರಿಲ್ಲ, ಆದರೆ ಅಲ್ಪಮಾನವತ್ವ ಹೆಸರಿಟ್ಟ ಕ್ಷಣವೇ ಅಲ್ಪಮಾನವತ್ವ ಮೊದಲು ಪ್ರಾಪ್ತಿಯಾಯಿತು. ಮುಂದೆ ಅದಕ್ಕೂ ಪೂರ್ವದಲ್ಲಿ ಅಲ್ಪಮಾನವತ್ವ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ಅದು ತಂದೆ ತಾಯಿಯ ಒಂದು ಗರ್ಭದಲ್ಲಿ ಬಂದಿರೋ ಕಾರಣ ಅದು ಅವರ ಮನೆಗೆ ಸೀಮಿತವಾದಂತ ಜೀವಾತ್ಮ ಆಯಿತು. ಇಲ್ಲಿ ಒಂದು ಮತ್ತೊಂದು ರೀತಿಯ ಸಂಕೋಲೆ ಬಿತ್ತು. ಅಂದ್ರೆ ಇವರ ಮನೆಯ ಮಗು ಅಂತ. ಅವರು ಯಾವುದೋ ಒಂದು ನಿರ್ದಿಷ್ಟ ಜಾತಿಗೆ ಸೇರಿರ್ತಾರೆ ತಂದೆ ತಾಯಿ. ಹಾಗಾಗಿ ಆ ಮಗುವಿಗೆ ಅವರ ತಂದೆ ತಾಯಿಯ ಜಾತಿ ಅಂಟುಕೊಳ್ತು. ತಂದೆ ತಾಯಿಯ ಜಾತಿ ಅಂಟುಕೊಳ್ಳೋದ್ರ ಜೊತೆಗೆ ಮುಂದೆ ತಂದೆ ತಾಯಿ ಅನುಸರಿಸುತ್ತಿರುವ ಧರ್ಮವೂ ಕೂಡ ಅಲ್ಲಿ ಅಂಟುಕೊಳ್ತು. ಆ ತಂದೆ ತಾಯಿ ಯಾವ ದೇಶ, ಯಾವ ಪ್ರಾಂತ್ಯದಲ್ಲಿ ಇದ್ದಾರೆ, ಆ ದೇಶ ಪ್ರಾಂತ್ಯದ ಬಂಧನ ಅದಕ್ಕೆ ಅಳವಡಿತು. ನಂತರ ಅವರು ಮಾತನಾಡುವ ಭಾಷೆ ಅದಕ್ಕೆ ಅಳವಡಿತು. ಇವೆಲ್ಲವೂ ಕೂಡ ಕ್ರಮೇಣ ಬೆಳೀತ ಮಗು ಸ್ವಲ್ಪ ದಿನಗಳಲ್ಲೇ ಏನಾಗ್ತಾ ಇದೆ, ಸಂಪೂರ್ಣವಾಗಿ ವಿಶ್ವಮಾನವತ್ವ ಯಾವುದೇ ಬಂಧನಗಳಿಲ್ಲದೆ ಇದ್ದಂತ ಜೀವ ಅಲ್ಪಮಾನವತ್ವಕ್ಕೆ ಕುಸಿತು. ಅದಕ್ಕೆ ಒಂದು ಜಾತಿ ಅಂಟ್ಕೊಳ್ತು, ಧರ್ಮ ಅಂಟ್ಕೊಳ್ತು, ದೇಶ ಅಂಟ್ಕೊಳ್ತು, ಭಾಷೆ ಅಂಟ್ಕೊಳ್ತು, ತಂದೆ ತಾಯಿ ಅಂತೇಳಿ ಅಂಟ್ಕೊಂಡ್ರು, ನಾನ್ ಇಂಥವನು, ಇಂಥ ಹೆಸರಿನವನು ಅಂತ. ಅದು ಒಟ್ಟಿನಲ್ಲಿ ಅಷ್ಟು ಅಗಾಧವಾದಂತ ಆ ಒಂದು ಚೈತನ್ಯ ಇಲ್ಲಿ ಅತ್ಯಂತ ಕ್ಷುದ್ರವಾಗಿ ಒಂದು ಜೀವಿಯಾಗಿ, ಒಬ್ಬ ಸಣ್ಣ ಮನುಷ್ಯನಾಗಿ ನಾವು ರೂಪುಗೊಂಡ್ವಿ. ಜೀವನದ ಉದ್ದೇಶ ಏನು ಅಂತ ಶರಣರು, ಅನುಭಾವಿಗಳು ನಮಗೆ ತಿಳಿಸ್ಕೊಡ್ತಾರೆ ಅಂದ್ರೆ, ಹೀಗೆ ಅಲ್ಪಮಾನವನಾದ ಮೊದಲು ಮಹಾಮಾನವ, ಈಗ ಅಲ್ಪಮಾನವನಾದಂಥ ಜೀವಾತ್ಮ ಮತ್ತೆ ಮಹಾಮಾನವತ್ವದೆಡೆಗೆ ಸಾಗುವುದೇ ಜೀವನದ ಪಯಣ. ಇದು ಜೀವನದ ಗುರಿ. ಈಗ ನಾವು ಅಲ್ಪಮಾನವರಾಗಿದ್ದೇವೆ, ಒಂದು ಹೆಸರು, ತಂದೆ ತಾಯಿ, ಈಗ ಹೇಳಿದ್ನಲ್ಲ ಅವೆಲ್ಲವೂ ಸೇರ್ಕೊಂಡಿದ್ದಾವೆ. ಇಲ್ಲಿಂದ ಮತ್ತೆ ನಾವೀಗ ವಿಶ್ವಮಾನವತ್ವದೆಡೆಗೆ ಪ್ರಯಾಣವನ್ನ ಬೆಳೆಸಬೇಕು. ಹೆಸರು ನಾನು ಅಂಟಿಕೊಳ್ಬಾರ್ದು. ನನ್ನ ಹೆಸರು ಇದೆ, ಆ ಹೆಸರು ಇಲ್ಲದೆ ಇರೋಕ್ ಸಾಧ್ಯ ಇಲ್ಲ. ಆ ಹೆಸರಿಗೆ ಅಂಟಿಕೊಳ್ಳಲಾರದ ರೀತಿಯಲ್ಲಿ ಮೀರಿ ಬೆಳೆಯಬೇಕು. ಧರ್ಮಕ್ಕೆ ಅಂಟಿಕೊಳ್ಳಲಾರದ ರೀತಿಯಲ್ಲಿ, ಧರ್ಮಕ್ಕೆ ಅಂದ್ರೆ ಸ್ಥಾಪಿತ ಧರ್ಮ. ಧರ್ಮ ಅಂದ್ರೆ ಎರಡು ಅರ್ಥ ಬರುತ್ತೆ. ಒಂದು ಅರ್ಥ ನಮ್ಮ ಜೀವನ ಶೈಲಿ, ಅದು. ಆಮೇಲೆ ಇನ್ನೊಂದು ಧರ್ಮ ಅಂದ್ರೆ ಇದು ಸ್ಥಾಪಿತ ಹಿತಾಸಕ್ತಿಗಳು ಏನಿದಾವಲ್ಲ, ಒಂದೊಂದು ಹೆಸರವನ್ನ ಇಟ್ಕೊಂಡಿದ್ದಾವೆ ಎಲ್ಲವೂ ಜಾಗತಿಕವಾಗಿ. ಈ ಹೆಸರುಗಳೇನಿದ್ದಾವೆ ಇವುಗಳನ್ನ ಹರಿದು ಆಚೆಗೆ ಹೋಗಬೇಕು. ಈ ಧರ್ಮಗಳ ಹೆಸರನ್ನ ಹರಿದು ಆಚೆಗೆ ಹೋಗಬೇಕು. ವಿಶ್ವಮಾನವತ್ವದೆಡೆಗೆ, ಆಕಾಶದ ಎತ್ತರಕ್ಕೆ ಬೆಳೆಯಬೇಕು, ವಿಶ್ವದಗಲಕ್ಕೆ ಕೈ ಚಾಚಬೇಕು, ಜಾತಿಯ ಭ್ರಮೆಯನ್ನ ಹರಿಬೇಕು. ಇವೆಲ್ಲವನ್ನ ಹರಿತಾ 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 ಎಲ್ಲಿಗೆ ಹೋಗಬೇಕು ಅಂದ್ರೆ, ಅದು ಸಂಪೂರ್ಣವಾಗಿ ಎಲ್ಲ ಮೊದಲು ಯಾವ ಒಂದು ಭಾವದಲ್ಲಿ ಇತ್ತಲ್ಲ ಹುಟ್ಟುವುದಕ್ಕೆ ಪೂರ್ವದಲ್ಲಿ, ಆ ಭಾವದ ಸ್ಥಿತಿಗೆ ತಾನು ಏರಬೇಕು. ಇದು ಮಾನವ ಜೀವನದ ಗುರಿ ಅಂತ ಶರಣರು ನಮಗೆ ತಿಳಿಸ್ಕೊಡ್ತಾರೆ. ಅದನ್ನೇ ಕುವೆಂಪುರವರು ಬಹಳ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ಹೇಳ್ತಾರೆ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಹೇಳ್ತಾರೆ, ಎಲ್ಲಿಯೂ ನಿಲ್ಲಬೇಡ ನೀನು,
ಎಲ್ಲ ಬೌಂಡ್ರಿಗಳನ್ನ, ಎಲ್ಲ ಬೇಲಿಗಳನ್ನ ಕಿತ್ತೆಸೆದು, ಜಾತಿ, ಧರ್ಮ, ಅದು ಇದು ಭಾಷೆ ಎಲ್ಲವನ್ನ ಕಿತ್ತು ಹರಿದು 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 ಹಾಕಿ ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ನೀನು ವಿಶ್ವ ಮಾನವತ್ವದ ಎಡೆಗೆ ನಿನ್ನ ಪ್ರಯಾಣ ಸಾಗಬೇಕು ಅಂತ ಕುವೆಂಪುರವರು ಅದನ್ನ ಹೇಳ್ತಾರೆ. ವಿಶ್ವ ಮಾನವ ಸಂದೇಶವನ್ನ ಈ ಜಗತ್ತಿಗೆ ಕೊಡ್ತಾರೆ. ಹಾಗಾಗಿ ಒಬ್ಬ ಅಲ್ಪಮಾನವನಾದಂತ ಮಗು ಈಗ ವಿಶ್ವಮಾನವತ್ವದೆಡೆಗೆ ಸಾಗಬೇಕು ಅಂದ್ರೆ 2 ಪ್ರಕ್ರಿಯೆಗಳು ಇಲ್ಲಿ ಪ್ರಮುಖವಾಗಿ ನಮ್ಮ ಮುಂದೆ ಬರ್ತಾ ಇದೆ. ಆ ಮಗುವಿನ ಪರ್ಸನಾಲಿಟಿ ಇಂಪ್ರೂವ್ ಆಗಬೇಕು. ಪರ್ಸನಾಲಿಟಿ ಅಂತಂದ್ರೆ ಏನೀಗ, ಅದು ಒಂದು ಬಂಧನಕ್ಕೆ ಒಳಪಟ್ಟಿದೆ. ಈಗ ಹೇಳಿದ್ನಲ್ಲ, ಈ ರೀತಿ ಹಲವಾರು ಬಂಧನಕ್ಕೆ ಒಳಪಟ್ಟಿದೆ. ಈ ಬಂಧನಗಳಿಂದ ಮೋಕ್ಷವನ್ನ ಪಡ್ಕೋಬೇಕು ಮೊದಲು. ಈ ಮೋಕ್ಷವನ್ನ ಪಡೆಯುವ ಪ್ರಕ್ರಿಯೆ, ಬಂಧನಗಳಿಂದ ಮೋಕ್ಷ, ಜೀವನದಿಂದ ಮೋಕ್ಷ ಅಲ್ಲ, ಬಂಧನಗಳಿಂದ ಮುಕ್ತಿಯನ್ನ ಪಡೆಯಬೇಕು ಅಂದ್ರೆ 2 ರೀತಿಯ ವಿಚಾರಗಳು ಬರುತ್ತೆ. ಒಂದು, ಮೊದಲು ಆಂತರಿಕವಾಗಿ ತಾನು ಯಾವ ರೀತಿ ಬದಲಾಗಬೇಕು, ಪರಿವರ್ತನೆ ಹೊಂದುತ್ತಾ ಹೋಗಬೇಕು, ಮತ್ತೆ ಬಾಹ್ಯದಲ್ಲಿ ನಮ್ಮ ನಡಾವಳಿಗಳು ಹೇಗೆ ರೂಪುಗೊಳ್ತಾ ಹೋಗಬೇಕು, ವಿಕಾಸ ಆಗ್ತಾ ಆಗ್ತಾ ಹೋಗಬೇಕು ಅನ್ನೋ ವಿಚಾರವನ್ನ ತಿಳಿಸಿಕೊಡ್ತಾ ಹೋಗ್ತಾರೆ. ಇದು ವ್ಯಕ್ತಿತ್ವ ವಿಕಸನ. ಶರಣರು ನಮಗೆ ಈ ಅಲ್ಪ ಮಾನವ ವಿಶ್ವಮಾನವತ್ವದೆಡೆಗೆ ಸಾಗುವ ಪಯಣದಲ್ಲಿ ಹೇಗೆ ನಾವು ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳುವುದರ ಮೂಲಕ ನಾವು ಆ ಗುರಿಯನ್ನ, ವಿಶ್ವಮಾನವತ್ವದ ಗುರಿಯನ್ನ ಸಂಪಾದಿಸಬಹುದು. ಅದೇ ಶೂನ್ಯದ ಸಂಪಾದನೆ. ಪ್ರಭುದೇವರು ಶೂನ್ಯ ಸಂಪಾದನೆ ಮಾಡಿರು ಅಂತ ಹೇಳ್ತಾರಲ್ಲ. ಏನು ಶೂನ್ಯ ಸಂಪಾದನೆ ಅಂದ್ರೆ ಪೂರ್ಣತ್ವದ ಸಂಪಾದನೆ ಅಂತ. ಎಲ್ಲ ಬೌಂಡ್ರಿಗಳನ್ನ ಹರಿದು ಬಿಸಾಕಿ ಆ ಎಲ್ಲ ಎಲ್ಲೆಗಳನ್ನ ಮೀರಿ ವಿಶ್ವ ದಿಗಂತದೆಡೆಗೆ ಬೆಳೆದು ನಿಲ್ಲುವುದೇ ಭಾವವನ್ನ ಬೆಳೆದು ನಿಲ್ಲುವುದು. ದೈಹಿಕವಾಗಿ ಬೆಳೆದು ನಿಲ್ಲೋದಲ್ಲ. ದೈಹಿಕವಾಗಿ 5 ಅಡಿ 6 ಅಡಿ ಏನ್ ಎತ್ತರ ಇರ್ತೀವಿ, ಇಷ್ಟೇ ಇರ್ತೀವಿ. ಭಾವನೆಗಳು ವಿಶ್ವದಗಲಕ್ಕೆ ವ್ಯಾಪಿಸುತ್ತವೆ. ಹಾಗೆ ಆಗುವುದೇ ವಿಶ್ವಮಾನವತ್ವವನ್ನ ಹೊಂದುವ ಗುರಿ ಅಥವಾ ಶೂನ್ಯದ ಸಂಪಾದನೆ ಅಂತ ಹೇಳ್ತಾರೆ. ಈ ಶೂನ್ಯವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಆಗ್ಲೇ ಹೇಳಿದಾಗೆ 2 ಇರ್ತವೆ. ಒಬ್ಬ ವ್ಯಕ್ತಿ, ಮನುಷ್ಯ ಆಂತರಿಕವಾಗಿ ಅವನು ಪರಿವರ್ತನೆ ಹೊಂದುತ್ತಾ ಹೋಗ್ಬೇಕು, ಬಾಹ್ಯದಲ್ಲೂ ಪರಿವರ್ತನೆ. ಹೀಗೆ ಆಂತರಿಕ ಮತ್ತು ಬಾಹ್ಯ ಪರಿವರ್ತನೆಗೆ ನಮ್ಮ ಶರಣರು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಮನ್ನ ವಿಕಾಸಗೊಳಿಸ್ಲಿಕ್ಕೆ ಹಲವಾರು ಮಾರ್ಗಸೂಚಿಗಳನ್ನ ಕೊಡ್ತಾ ಹೋಗಿದ್ದಾರೆ. ಅವುಗಳನ್ನ ನಾವು ಅಳವಡಿಸಿಕೊಂಡದ್ದೇ ಆದರೆ ಪ್ರತಿಯೊಬ್ಬ ಮಗುವೂ ಕೂಡ ವಿಶ್ವಮಾನವತ್ವವನ್ನ ಪಡೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾದ್ರೆ ಅವು ಯಾವುವು ಮತ್ತೆ ಅವುಗಳನ್ನ ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನುವ ವಿಚಾರವನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ, ನಾವು ಈಗ ಅಲ್ಪ ಮಾನವತ್ವದಿಂದ ವಿಶ್ವಮಾನವತ್ವದೆಡೆಗೆ ಸಾಗುವ ಪಯಣದ ದಾರಿಯಲ್ಲಿ, ಹೆದ್ದಾರಿಯಲ್ಲಿ ಬರುವ ಮೈಲಿಕಲ್ಲುಗಳನ್ನ ನೋಡ್ತಾ ನೋಡ್ತಾ ಹೋಗೋಣ. ಅವುಗಳನ್ನ ಕ್ರಮಿಸ್ತಾ ಹೋಗಿ ಒಂದು ನೆಲೆಯಲ್ಲಿ ನಿಲ್ಲುವ ಪ್ರಯತ್ನವನ್ನ ಮಾಡೋಣ. ಹಾಗಾಗಿ ನಾವು ಈಗ ಅಂಥ ವಿಚಾರಗಳನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಆಂತರಿಕವಾಗಿ ಒಬ್ಬ ವ್ಯಕ್ತಿ ಯಾಕೆ ದುರ್ಬಲನಾಗ್ತಾನೆ ಅಂತಂದ್ರೆ, ನಮ್ಮಲ್ಲಿ ಅಂಟುವಂತ ಈ ಎಲ್ಲ ಜಾಡ್ಯಗಳು, ಈಗ ಹೇಳಿದ ಬಂಧನಗಳು, ಈ ಬಂಧನಗಳಿಂದ ಮುಕ್ತಿಯನ್ನ ಪಡಿಬೇಕು. ಆ ಬಂಧನಗಳು ಮತ್ತಷ್ಟು ಬಂಧನಗಳಿಗೆ ಕಾರಣ ಆಗ್ತವೆ. ಏನೇನು ಅಂತ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ಮನುಷ್ಯನಲ್ಲಿ ವ್ಯಸನಗಳು ಹುಟ್ಟುತ್ತವೆ. ಒಂದು ಸೀಮಿತ ಬೌಂಡ್ರಿ ಒಳಗಡೆ ಭ್ರಮೆಗಳು ಹುಟ್ಟುತ್ತವೆ, ಅರಿಷಡ್ವರ್ಗಗಳು ಹುಟ್ಟುತ್ತವೆ, ಷಡೂರ್ಮಿಗಳು ಹುಟ್ಟುತ್ತವೆ, ಪಂಚ ಕ್ಲೇಶಗಳು ಅಂತ ಹುಟ್ಟುತ್ತವೆ. ಇವಲ್ಲದೆ ಇನ್ನೂ ಅನೇಕ ಇದ್ದಾವೆ. ಪ್ರಮುಖವಾದಂಥ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ವ್ಯಸನಗಳು ಕಾಡುತ್ತವೆ. ಯಾವ ವ್ಯಸನಗಳು ನಮ್ಮನ್ನ ಅಂಟುಕೊಳ್ತವೆ ಅಂದ್ರೆ, ವ್ಯಸನ ಅಂತಂದ್ರೆ ಏನು? ಚಟಗಳು, ಒಂದು ದುರ್ಬಲ ಮನಸ್ಥಿತಿ. ಅದಕ್ಕೆ ಬೇಡ ಆದ್ರೂ ನಮ್ಮ ಮನಸ್ಸು ಎಳ್ಕೊಂಡೋಗಿ ಅಂಟಿಸುತ್ತೆ. ಯಾವ ವ್ಯಸನಗಳು ನಮ್ಮನ್ನ ಅಲ್ಪ ಮಾನವತ್ವದೆಡೆಗೆ ತಳ್ಳುತ್ತವೆ, ಕೆಳಕ್ಕೆ ತಳ್ಳುತ್ತವೆ ಅಂದ್ರೆ, ತನು ವ್ಯಸನ, ಮನವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವ ವ್ಯಸನ, ಸೇವಕ ವ್ಯಸನ. ಈ ರೀತಿಯಾಗಿ 6 ರೀತಿಯ ವ್ಯಸನಗಳು ನಮ್ಮನ್ನ ದಿನೇ ಕೆಳಮುಖವಾಗಿ ಪ್ರಯಾಣ ಮಾಡುವಂತೆ ತಳ್ಳುತ್ತವೆ.
ನಾವು ಮೇಲ್ಮುಖವಾಗಿ ಹೋಗಬೇಕು. ವಿಶ್ವ ಮಾನವತ್ವತೆಗೆ ಹೋಗ್ಬೇಕು ಅಂದ್ರೆ ಮೇಲ್ಮುಖ ಪ್ರಯಾಣವನ್ನ ಮಾಡಬೇಕು, ವ್ಯಸನಗಳಿಂದ ಮುಕ್ತರಾಗಬೇಕು. ಆದ್ರೆ ನಾವು ವ್ಯಸನಿಗಳಾಗಿದ್ದಾಗ ಕೆಳಮುಖಕ್ಕೆ ನಮ್ಮನ್ನ ತಳ್ಳಲ್ಪಡುತ್ತೆ. ಹಾಗಾಗಿ ತನು ವ್ಯಸನ ಅಂತಂದ್ರೆ ಏನು ಅಂದ್ರೆ ಈ ದೇಹದ ಬಗ್ಗೆ ಅತಿಯಾದಂತ ವ್ಯಾಮೋಹ. ನನ್ನ ದೇಹ ಈ ಒಂದು ಕೆಲಸವನ್ನ ಮಾಡಿದ್ರೆ ಎಲ್ಲಿ ಸವೆದು ಹೋಗುತ್ತೋ ಅನ್ನುವಂತ ಒಂದು ಭಾವ. ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಎಲ್ಲಿ ಸವೆದು ಹೋಗುತ್ತೋ ಈ ದೇಹ ಅನ್ನುವಂತ ಒಂದು ಭಾವ. ಸೋಂಬೇರಿ, ಅತಿಯಾದಂತ ಸೋಂಬೇರಿತನ, ಒಂದು ಕೆಲಸ ಮಾಡೋದಿಲ್ಲ. ಇದು ಬಹಳ ಸುಂದರವಾಗಿ ಕಾಣಬೇಕು ಅಂತ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋದು, ಅದನ್ನ ಮಾಡೋದು, ಇದನ್ನ ಮಾಡೋದು, ಏನೇನೆಲ್ಲ ಮಾಡ್ತಾರೆ. ಅನಗತ್ಯವಾದಂತ ವಿಚಾರಗಳನ್ನ ಕುರಿತು ಹೇಳ್ತಾ ಇರೋದಿಲ್ಲ. ಹೀಗೆ ಮಾಡುವುದೇ ವ್ಯಸನ. ಈ ದೇಹದ ಒಂದು ಸೌಂದರ್ಯಕ್ಕೆ, ದೇಹದ ಲಾಲಿತ್ಯಕ್ಕೆ ಅದಕ್ಕೆ ಅಂಟಿಕೊಳ್ಳುವುದು ಏನಿದೆಯಲ್ಲ, ಇದಕ್ಕೆ ತನು ವ್ಯಸನ ಅಂತ ಕರೀತಾರೆ. ಈ ತನು ವ್ಯಸನ ನಮ್ಮನ್ನ ದಿನೇ 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 ಕೆಳಮುಖವಾಗಿ ಹರಿಯುವಂತೆ ಮಾಡುತ್ತೆ. ಮನವ್ಯಸನ, ಮನಸ್ಸು ಕೆಟ್ಟ ವಿಚಾರಗಳಿಗೆ ಹೋಗುವಂಥದ್ದು. ಒಬ್ಬರಿಗೆ ಒಳ್ಳೆಯದನ್ನ ಬಯಸೋದಿಲ್ಲ, ಒಂದು ಒಳ್ಳೆಯ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ, ಯಾವಾಗಲೂ ಅಧೋಮುಖ ಪ್ರವೃತ್ತಿಯನ್ನೇ ಅಳವಡಿಸಿಕೊಳ್ಳುವುದು ಮನಸ್ಸು. ಕೆಟ್ಟ ಆಲೋಚನೆಗಳಲ್ಲೇ ತೊಡಗುವುದು. ಇದು ಮನಸ್ಸಿನ ಒಂದು ವ್ಯಸನ. ಕೋಪ ಮಾಡ್ಕೊಳ್ಳೋದು ಅನ್ನೆಸೆಸರಿ ಎಲ್ಲ ಇರುತ್ತವಲ್ಲ, ಇವಕ್ಕೆಲ್ಲ ಮನಸ್ಸು ಕಾರಣೀಭೂತವಾಗಿರುತ್ತೆ. ಅದು ನಮ್ಮನ್ನ ದಿನೇ ದಿನೇ ಕೆಳಮುಖವಾಗಿ ತಳ್ಳುತ್ತೆ. ಹಾಗೆ ಧನ ವ್ಯಸನ, ಹಣ ಸಂಪಾದನೆ ಮಾಡಬೇಕು. ಹಣ ಬೇಡ ಅಂತ ಅಲ್ಲ, ಬೇಕು. ಮನುಷ್ಯನಿಗೆ ಹಣ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಹಣ ಸಂಪಾದನೆ ಮಾಡುವುದೇ ಜೀವನದ ಗುರಿ ಆಗಿಬಿಟ್ರೆ ಜೀವನದ ಗುರಿ ಎಲ್ಲ ಹೊರಟೋಗ್ಬಿಡುತ್ತೆ. ನಿಜವಾದ ಜೀವನದ ಗುರಿ ಏನಿದೆ, ವಿಶ್ವ ಮಾನವತ್ವದೆಡೆಗೆ ಸಾಗಬೇಕಾಗಿರೋದು, ಅದು ಹೊರಟೋಗ್ಬಿಡುತ್ತೆ. ಧನ ಸಂಪಾದನೆಯೇ ಜೀವನದ ಗುರಿ ಆಗಿಬಿಡುತ್ತೆ. ಎಷ್ಟಿದ್ರೂ ಸಾಲೋದಿಲ್ಲ ಅನ್ನುವ ಲೆಕ್ಕಕ್ಕೆ ಬಂದು ನಿಂತುಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ವ್ಯಸನ, ಚಟವಾಗಿ ದುಡಿಯೋದು ಕೂಡ ಚಟವಾಗಿ ಪರಿಣಮಿಸುತ್ತೆ. ಶರಣರು ದುಡಿಯೋದನ್ನ ಬೇಡ ಅಂತ ಹೇಳಲಿಲ್ಲ, ಆದ್ರೆ ದುಡಿಮೆ ಅದಕ್ಕೆ ಅಂಟಿಕೊಂಡು ಅದಕ್ಕೆ ಬಂಧಿತನಾಗಿರೋದಿದೆಯಲ್ಲ, ಅದಕ್ಕೆ ವ್ಯಸನ ಅಂತ ಕರೀತಾ ಇದ್ದಾರೆ. ದುಡಿಮೆಗೆ ಯಾವತ್ತೂ ಶರಣರು ಬೇಡ ಅಂದಿಲ್ಲ. ದುಡಿಬೇಕು, ಅದನ್ನ ದಾಸೋಹದಿಂದ ಭಾವದಿಂದ ಸಮಾಜಕ್ಕೆ ಸಲ್ಲಿಸಬೇಕು. ಅದರಲ್ಲಿ ನಾನು ಅಂಟಿಕೊಂಡಿರಬಾರದು. ನಾನು ಯಾವಾಗ ಅದಕ್ಕೆ ಅಂಟಿಕೊಳ್ತೀನಿ ಆಗ ಏನಾಗುತ್ತೆ, ಅದು ವ್ಯಸನವಾಗಿ ಮಾರ್ಪಡುತ್ತೆ. ಹಾಗೆ ವಾಹನ ವ್ಯಸನ, ವಾಹನ ವ್ಯಸನ, ಕುದುರೆ, ಎತ್ತಿನ, ಹಿಂದಿನ ಕಾಲದ್ದು ಅಂಥವ್ರಿಗೆ ಒಳ್ಳೆ ಕುದುರೆ ಗಾಡಿ ಬೇಕು, ಅಂಥದ್ದು ಬೇಕು, ಕುದುರೆ ಸವಾರಿ ಮಾಡ್ಬೇಕು ಅಂತ ಅವತ್ತಿನ ಕಾಲಘಟ್ಟದಲ್ಲಿ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಣ್ಣ ಕಾರ್ ಇಟ್ಕೊಂಡ್ರೆ ದೊಡ್ಡ ಕಾರ್ ಬೇಕು, ಅದು ಬಿಟ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಕಾರ್ ಬೇಕು. ಒಂದು ಕಾರು 2 ಕಾರ್ ಇದ್ರೆ ಅಷ್ಟು ಸಾಕಾಗಲ್ಲ, ಇನ್ನೂ ಎಷ್ಟೆಷ್ಟೋ ಕಾರ್ಗಳು ಬೇಕು. ಈ ರೀತಿಯಾದಂತ ವಾಹನ ವ್ಯಸನ. ಪಲ್ಲಕ್ಕಿ ಮೇಲೆ ಪ್ರಯಾಣ ಮಾಡಬೇಕು, 4 ಜನ ಹೊತ್ಕೊಂಡು ಮೆರಿಬೇಕು ನನ್ನನ್ನ, ಈ ರೀತಿಯಾದಂತ ವ್ಯಸನಗಳು. ಉತ್ಸಾಹ ವ್ಯಸನ, ಅತಿಯಾದಂತ ಉತ್ಸಾಹ. ಅಷ್ಟು ಜನ ಗೆಳೆಯರು ಇಷ್ಟು ಜನ ಫ್ರೆಂಡ್ಸ್ ಬೇಕು ನನಗೆ, ಅಷ್ಟು ಜನ ಸಂಬಂಧಿಕರು ಬೇಕು. ಉತ್ಸಾಹ, ಅತಿಯಾದಂತ ಉತ್ಸಾಹ. ನನ್ನನ್ನ ಕಂಡ್ರೆ ಎಲ್ಲರಿಗೂ ಪ್ರೀತಿ, ಆ ಭಾವ ಇರಬೇಕು. ಭಾವ ಇರೋದ್ ತಪ್ಪಲ್ಲ, ನನ್ನನ್ನು ಎಲ್ಲರೂ ಪ್ರೀತಿ ಮಾಡ್ಬೇಕು, ನಾನು ಎಲ್ಲರನ್ನು ಪ್ರೀತಿ ಮಾಡ್ಬೇಕು. ಆದ್ರೆ ಆ ಚಟಕ್ಕೆ ಅಂಟ್ಕೋಬೇಡಿ ಅಂತ. ನಿನ್ನ ಕೆಲಸವನ್ನ ಮಾಡಬೇಕು, ನಿರಾಳವಾಗಿರ್ಬೇಕು. ಆ ನಿರಾಳತೆ ಇಲ್ಲದೆ ತಾನು ಅದನ್ನ ಬಯಸ್ತಾ 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 ಹೋಗೋದಿದೆಯಲ್ಲ, ಅದು ವ್ಯಸನ ಅಂತ ಕರೆಸ್ಕೊಳ್ಳುತ್ತೆ. ಯಾವುದು ಮೂಲದಲ್ಲಿ ವ್ಯಸನವಾಗಿರೋದಿಲ್ಲ, ಅದಕ್ಕೆ ಅಂಟಿಕೊಂಡಾಗ, ನಾನು ಅಂಟಿಕೊಂಡಾಗ ಅದು ವ್ಯಸನವಾಗುತ್ತೆ. ಹಾಗೆ ವಿಶ್ವ ವ್ಯಸನ ಮತ್ತೆ ಅದೇ ಸಂಪಾದನೆ. ವಿಶ್ವ ವ್ಯಸನ ಅಂತಂದ್ರೆ ಮತ್ತೆ ಸಂಪಾದನೆಗೆ ಬಂತು. ಆ ಸಂಪಾದನೆ, ಈ ಸಂಪಾದನೆ, ಎಲ್ಲವನ್ನು ಬೇಕು, ಹೆಸರು ಸಂಪಾದನೆ, ಕುರ್ಚಿ ಸಂಪಾದನೆ, ಅಧಿಕಾರದ ಸಂಪಾದನೆ, ಇದು ವಿಶ್ವ ವ್ಯಸನ. ಅದಕ್ಕೆ ಸಂಪಾದನೆ ಮಾಡೋದು ತಪ್ಪಲ್ಲ. ಬಸವಣ್ಣವ್ರು ಮಹಾಮಂತ್ರಿ ಆಗಿರ್ಲಿಲ್ವಾ? ಮತ್ತೆ ಪ್ರಶ್ನೆ ಕೇಳ್ಬೋದು. ಮಹಾಮಂತ್ರಿ ಆಗಿದ್ ತಪ್ಪಲ್ಲ. ಮಹಾಮಂತ್ರಿಯನ್ನ ಬಸವಣ್ಣನವರು ಹೆಂಗೆ ಬಿಟ್ಟು ಕಾಲಲ್ಲಿ ಒದ್ದು ಹೋದ್ರಲ್ಲ, ಅಂದ್ರೆ ಅರ್ಥ ಅವರು ಅದಕ್ಕೆ ಅಂಟಿಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ರಲ್ಲ, ಹಾಗೆ ಇರುವುದು ಮುಖ್ಯ. ನಾವು ಯಾವುದೇ ಅಧಿಕಾರವನ್ನ ಬಯಸೋದು ತಪ್ಪಲ್ಲ, ಅಧಿಕಾರಕ್ಕೆ ಏರುವುದು ತಪ್ಪಲ್ಲ, ಆದ್ರೆ ಅದಕ್ಕೆ ಅಂಟಿಕೊಳ್ಳುವುದಿದೆಯಲ್ಲ, ಅದು ವ್ಯಸನ ಅಂತ ಕರೀತಾ ಇದ್ದಾರೆ. ಹಾಗೆ ಸೇವಕ ವ್ಯಸನ, ಇದು ಒಂದು ರೀತಿ ವ್ಯಸನ. ಸೇವಕ ವ್ಯಸನ, ತನ್ನ ಸೇವೆಯನ್ನ ಮಾಡಬೇಕು, ನನಗೆ ಇಷ್ಟು ಜನ ಬೇಕು, ಆ ತರದ್ದು, ನಾನು ಆರಾಮಾಗಿರ್ಬೇಕು, ಎಲ್ಲರೂ ನನ್ನ ಸೇವೆಯನ್ನ ಮಾಡಬೇಕು, ಇದು ಒಂಥರ ಚಟ. ಹಾಗೆ ಇವೆಲ್ಲವೂ ಕೂಡ ವ್ಯಸನಗಳು ನಮ್ಮನ್ನ ದಿನೇ ದಿನೇ ಏನ್ ಮಾಡ್ತವೆ ಅಂದ್ರೆ ಕೆಳಮುಖವಾಗಿ ತಳ್ಳುತ್ತಾ ಹೋಗ್ತವೆ. ಒಬ್ಬ ವ್ಯಕ್ತಿ ಮೇಲ್ಮುಖವಾಗಿ ಸಾಗಬೇಕು ಅಂದ್ರೆ ಅವನ ಈ ವ್ಯಸನಗಳಿಂದ ಮುಕ್ತನಾಗಬೇಕು.
ಅನ್ನುವುದು ನಮಗೆ ಗೊತ್ತಿರಬೇಕು. ಈ ವ್ಯಸನಗಳು ಇವು ಅಂತರಂಗದ ವ್ಯಸನಗಳು ಇವೆಲ್ಲ. ಇವಲ್ಲದೆ ಮತ್ತೆ ನಾವು ಅಳವಡಿಸ್ಕೊಂಡಿರ್ತೀವಲ್ಲ ಹೊರಗಡೆ ವ್ಯಸನಗಳು, ದುರಾಚಾರ ದುರ್ನಡತೆಗಳು, ಸಿಗರೇಟ್ ಸೇದೋದು, ಹೆಂಡ ಕುಡಿಯೋದು, ಮತ್ತೆ ಇನ್ನೇನೇನೋ ಮಾಡೋದು, ಅವು ವ್ಯಸನಗಳೇ. ಅವುಗಳು ಇವೆಲ್ಲವರಿಂದ ಮುಕ್ತನಾಗಬೇಕು, ಮೊದಲು ಬಿಡುಗಡೆಯನ್ನ ಹೊಂದಬೇಕು ಆಂತರಿಕ ಸದೃಢವಾಗಕ್ಕೆ. ಮತ್ತೆ ಅರಿಷಡ್ವರ್ಗಗಳು ಮುಂದಿನ ಒಂದು ವಿಚಾರ. ಅರಿಷಡ್ವರ್ಗಗಳು ಅಂದ್ರೆ ಏನು? ಅರಿ ಅಂದ್ರೆ ಶತ್ರು, ಷಡ್ವರ್ಗ ಆರು ಶತ್ರುಗಳು ನಮ್ಮನ್ನ ದಿನೇ ದಿನೇ ಕೊಲ್ತಾ ಇರ್ತವೆ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಒಂದಕ್ಕೊಂದಕ್ಕೆ ಸಂಬಂಧ ಇರ್ತವೆ. ಕಾಮ ಅಂದ್ರೆ ಬಯಕೆ, ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ವಿಷಯವನ್ನ, ವಿಚಾರವನ್ನ ಬಯಸೋದು. ಅದು ತಪ್ಪು ಅಂತ ಅಲ್ಲ. ಆ ಹಾಗೆ ಅತಿಯಾಗಿ ಅದ್ರ ಮೇಲೆ ಅದು ಇಲ್ದಲೆ ನಾನು ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅತಿಯಾಗಿ ಅದರ ಬಗ್ಗೆ ಒಲವನ್ನ ವ್ಯಕ್ತಪಡಿಸೋದು ಕಾಮ. ಆ ಕಾಮದಿಂದ ಏನಾಗುತ್ತೆ ಅಂದ್ರೆ, ಬಯಕೆಯಿಂದ ಆ ಬಯಕೆ ಫಲಿಸಲಿಲ್ಲ ಅಂದ್ರೆ ನನಗೆ ಕ್ರೋಧ ಆಗುತ್ತೆ. ಯಾವುದನ್ನ ನಾನು ಬಯಸ್ತಾ ಇದ್ದೀನಿ ಅದು ನನಗೆ ಸಿಗಲಿಲ್ಲ ಅಂತಂದಾಗ ಅದರ ಬಗ್ಗೆ ಕ್ರೋಧ ಉಂಟಾಗುತ್ತೆ. ಕಾಮ, ಕ್ರೋಧ. ಅದು ಒಂದು ವೇಳೆ ಸಿಕ್ತು ಅಂತ ಇಟ್ಕೊಳ್ಳಿ, ಕಾಮದಿಂದ ನಾನು ಬಯಸಿದ್ದು ಸಿಗ್ತು. ಆಮೇಲೆ ಲೋಭ ಸಿಕ್ಕಿದಾಗ, ಲೋಭ ಅಂತಂದ್ರೆ ಇದು ನನಗೆ ಸಿಕ್ಕಿದೆ, ಮತ್ತೆ ನನ್ನನ್ನ ಬಿಟ್ಟು ಯಾವ ಕಾರಣಕ್ಕೂ ಇದು ಹೋಗಬಾರದು, ನಾನು ಇದನ್ನ ಕಳ್ಕೋಬಾರದು ಅನ್ನುವಂತ ಒಂದು ಲೋಭ. ಪಡ್ಕೊಳ್ಳೋದಕ್ಕೂ ನಮಗೇನಿಲ್ಲ, ಕಳ್ಕೊಳ್ಳೋದಕ್ಕೂ ಏನಿಲ್ಲ. ಯಾಕೆ ನಾವು ಬರ್ಬೇಕಾದ್ರೆ ಏನು ತಂದೆ ಇಲ್ವಲ್ಲ, ಇಲ್ಲಿ ಬರೀ ಕೈಲಿ ಬಂದಿರೋದು. ಹಾಗಿರ್ಬೇಕಾದ್ರೆ ಕಳ್ಕೋಬಾರ್ದು ಅನ್ನುವ ಒಂದು ಇದಿದೆಯಲ್ಲ, ಆ ಮನೋ ಒಂದು ಧಾರ್ಷ್ಟ್ಯತೆ, ಅದು ನಮ್ಮನಿಗೆ ಲೋಭಿಯನ್ನಾಗಿ ಮಾಡ್ತಾ ಇದೆ. ಕಾಮ, ಕ್ರೋಧ, ಲೋಭ. ಮೋಹ, ಅದ್ರ ಬಗ್ಗೆ ಅತಿಯಾದಂತ ಅಟ್ಯಾಚ್ಮೆಂಟ್ ಬೆಳೆಯೋದು. ಪಡ್ಕೊಂಡಿರ್ತೀವಲ್ಲ ಅದ್ರ ಬಗ್ಗೆ ಅತಿಯಾದಂತ ಅಟ್ಯಾಚ್ಮೆಂಟ್, ಮೋಹ. ಅದು ಮದ ಅಂತಂದ್ರೆ ಮುಂದುವರಿದ ಭಾಗ. ನನ್ನ ಹತ್ರ ಇದೆ ಇದು, ನಾನು ಇದನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಇಂಥ ವಿದ್ಯೆಯನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಇಂಥ ಜ್ಞಾನವನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಇಂಥ ಬಿಲ್ಡಿಂಗ್ ಕಟ್ಟಿದ್ದೀನಿ, ಇಷ್ಟ ಆಸ್ತಿ ಮಾಡಿದ್ದೀನಿ, ನನ್ನ ಹತ್ರ ಬಿಟ್ಟರೆ ಯಾರ ಹತ್ರನೂ ಇರಬಾರ್ದು, ಇಲ್ಲ ಅನ್ನುವಂತ ಮದ. ಇದು ಮದ. ಹಾಗೆ ಮತ್ಸರ, ಇದು ನನ್ನ ಹತ್ರ ಇರೋದು ಇನ್ನೊಬ್ಬನ ಹತ್ರ ಇದೆ ಅಂತ ನನಗೆ ಗೊತ್ತಾದಾಗ ಅವಾಗ ಹೊಟ್ಟೆ ಕಿಚ್ಚು. ಅವನು ಇದೆಯಲ್ಲ, ಅವನು ನನಗಿಂತ ಜಾಸ್ತಿ ಇಟ್ಕೊಂಡಿದ್ದಾನಲ್ಲ, ಅಥವಾ ನನಗೆ ಸರಿಸಮನಾಗಿ ಬೆಳೆದಿದ್ದಾನಲ್ಲ ಅನ್ನುವ ಮತ್ಸರ. ಇವೆಲ್ಲವೂ ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ, ಮನುಷ್ಯನನ್ನ ಕುಗ್ಗಿಸ್ತಾ ಇದೆ, ಅಲ್ಪಮಾನವನ್ನಾಗಿ ಮಾಡ್ತಾ ಇದೆ. ಇವೆಲ್ಲವನ್ನ ಕಳೆದುಕೊಂಡು ಆಚೆಗೆ ಹೋಗುವುದಿದೆಯಲ್ಲ, ಅದು ವಿಶ್ವಮಾನವತ್ವದ ಕಡೆಗೆ ಪ್ರಯಾಣ. ಮತ್ತೆ ಭ್ರಮೆಗಳು, 6 ರೀತಿಯ ಭ್ರಮೆಗಳನ್ನ ಹೇಳ್ತಾರೆ. ಜಾತಿ ಭ್ರಮೆ, ವರ್ಣ ಭ್ರಮೆ, ಆಶ್ರಮ ಭ್ರಮೆ, ಕುಲ ಭ್ರಮೆ, ಗೋತ್ರ ಭ್ರಮೆ, ನಾಮ ಭ್ರಮೆ ಅಂತೇಳಿ 6 ರೀತಿಯ ಭ್ರಮೆಗಳನ್ನ ಹೇಳ್ತಾರೆ. ನಮ್ಮಲ್ಲಿ ಇವೆಲ್ಲ ಅಳವಟ್ಬಿಟ್ಟಿರುತ್ತೆ. ಜಾತಿ ಭ್ರಮೆ, ಆ ಜಾತಿ ಈ ಜಾತಿ ಅಂತೇಳಿ ಆ ಜಾತಿಗಳನ್ನ ಹಿಡ್ಕೊಂಡು ಅದಕ್ಕೆ ಭ್ರಮೆಗೆ ಒಳಗಾಗೋದು. ವರ್ಣ ಭ್ರಮೆ, ಬಿಳಿಯ, ಕರಿಯ, ಅಥವಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿಯಾದಂತ ಭ್ರಮೆಗಳು ಇಲ್ಲದೇ ಇರುವ, ಇವೆಲ್ಲ ಸೃಷ್ಟಿಯಲ್ಲಿ ಎಲ್ಲೂ ಇಲ್ಲ. ನಾವು ಕಲ್ಪನೆ ಮಾಡಿಕೊಂಡು ನಮಗೆ ನಾವೇ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹಾಗಾಗಿ ಈ ಭ್ರಮೆಗಳಿಗೆ ಒಳಗಾಗೋದು. ಆಶ್ರಮ ಭ್ರಮೆ ಬಹಳ ಮುಖ್ಯವಾಗಿ, ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ ಅಂತ, ಬ್ರಹ್ಮಚರ್ಯಾಶ್ರಮ. ಈ ಆಶ್ರಮಗಳು ಎಲ್ಲಿದ್ದಾವೆ ಸೃಷ್ಟಿಯಲ್ಲಿ? ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಮನುಷ್ಯ. ಅದರೊಳಗೆ ನಾನು ಸನ್ಯಾಸಿಯೇ ಶ್ರೇಷ್ಠ ಅಂತ ಸನ್ಯಾಸಿಗಳು ಅಂತಾರೆ. ಸಂಸಾರಿಗಳು ಕನಿಷ್ಠ, ಗೃಹಸ್ಥರು ಕನಿಷ್ಠ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಪಾಪ ಈ ಗೃಹಸ್ಥರಿಗೂ ಅದು ಅರಿವಿಲ್ಲ, ಇವರು ಹಂಗೆ ಅಂದ್ಕೊಂಡಿರ್ತಾರೆ, ಸನ್ಯಾಸಿಗಳ ಶ್ರೇಷ್ಠ, ನಾವೇ ಕನಿಷ್ಠ ಅಂತ. ಈ ಸೃಷ್ಟಿಯಲ್ಲಿ ಯಾರೂ ಕನಿಷ್ಠ ಇಲ್ಲ, ಯಾರೂ ಶ್ರೇಷ್ಠ ಇಲ್ಲ. ಎಲ್ಲರೂ ಆಚಾರ ವಿಚಾರಗಳಿಂದ ಅಷ್ಟೇ ಶ್ರೇಷ್ಠರಾಗಬಹುದು, ಜ್ಞಾನ ಅನುಭವಗಳಿಂದ ಶ್ರೇಷ್ಠರಾಗಬಹುದೇ ಹೊರತು ಹುಟ್ಟಿನಿಂದ ಇಂಥ ಸನ್ಯಾಸಿ ಆಗಿರ್ಬೇಕು ಅಂತ ಗೃಹಸ್ಥನಾಗಿದ್ದೀನಿ ಅಂತ ಶ್ರೇಷ್ಠ ಕನಿಷ್ಠ ಭಾವನೆ ಅನ್ನೋದೇ ತಪ್ಪು. ಹಾಗಾಗಿ ಇವೆಲ್ಲವೂ ಕೂಡ ಭ್ರಮೆ ಅಂತ ಸ್ಪಷ್ಟವಾಗಿ ಶರಣರು ಹೇಳ್ತಾ ಇದ್ದಾರೆ. ಹಾಗೆ ಕುಲಭ್ರಮೆ, ಕುಲಭ್ರಮೆ ಅಂತಂದ್ರೆ ಅಲ್ಲಿ ಮತ್ತೆ ತಿರ್ಗಾ ಏನ್ ಬರುತ್ತೆ, ಅವನು ಆ ಕುಲದವನು, ಇವನು ಈ ಕುಲದವನು ಅನ್ನುವಂತ ಒಂದು ಭ್ರಮೆ. ಗೋತ್ರ ಭ್ರಮೆ, ನಮ್ದು ಆ ಗೋತ್ರ ಈ ಗೋತ್ರ ಅಂತ ಹೇಳ್ತಾರಲ್ಲ, ಈ ಗೋತ್ರದ ಭ್ರಮೆ. ನಾಮದ ಭ್ರಮೆ, ನಾಮ ಅಂತಂದ್ರೆ ತಿರ್ಗಾ ಆ ದೇವ್ರ ಒಕ್ಕಲು, ಈ ದೇವ್ರ ಒಕ್ಕಲು, ಎಂತ ನಮ್ದು ಶ್ರೇಷ್ಠ, ಇದು ಕನಿಷ್ಠ, ಈ ರೀತಿ. ಒಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರೋದು ಎಲ್ಲವೂ ಕೂಡ ಭ್ರಮೆಗಳು ಅಂತ ಶರಣರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಭ್ರಮೆಗಳಿಗೆ ಮನುಷ್ಯ ಒಳಗಾಗಬಾರದು, ಇವುಗಳನ್ನ ದಾಟಿ ಹೋಗಬೇಕು. ಯಾಕೆಂದ್ರೆ ಈ ಜೀವಾತ್ಮ ಏನಿದೆ, ಆ ಚೈತನ್ಯ ಏನಿದೆ, ಅದು ಸಾಕ್ಷಾತ್
ಲಿಂಗದ ಸ್ವರೂಪವೇ ಇದೆ, ಶಿವನ ಸ್ವರೂಪವೇ ಇದೆ. ಅದಕ್ಕೆ ಯಾವ ಭ್ರಮೆಗಳು ಇಲ್ಲ. ನಾವು ಭ್ರಮೆನ ಅಂಟಿಸಿದ್ದೀವಿ, ಆ ಅಂಟಿಸಿರುವ ಭ್ರಮೆನ ತೊಳಿಬೇಕು ಅಷ್ಟೇನೆ. ಷಡೂರ್ಮಿಗಳು ಅಂತ ಮತ್ತೆ ಬರ್ತವೆ ವಿಚಾರಗಳು. ಅಂದ್ರೆ ಕ್ಷುತ್ತು, ಪಿಪಾಸೆ, ಶೋಕ, ಮೋಹ, ಜರ, ಮರಣ ಅಂತ. ಕ್ಷುತ್ತು ಪಿಪಾಸೆ ಅಂದ್ರೆ ನೀರಡಿಕೆ, ಏನು ಹಸಿವು, ಶೋಕ, ದುಃಖ, ಮೋಹ, ಸಾವು, ಹುಟ್ಟು, ಇವೆಲ್ಲ ಇದಾವಲ್ಲ, ಇವೆಲ್ಲ ಇರ್ತವೆ ಜೀವನದಲ್ಲಿ. ಆದ್ರೆ ಅವಕ್ಕೆ ಬಂಧಿತನಾಗಬಾರದು ಅಂತ. ಹಸಿವಾಗಲ್ವಾ ದೇಹ ಅಂದ್ಮೇಲೆ? ಹಸಿವಾಗುತ್ತೆ. ಆದ್ರೆ ಆ ಹಸಿವಿಗೋಸ್ಕರನೇ ಕುದಿಬಾರ್ದು. ಸಂತೃಪ್ತ ಎಷ್ಟು ಪ್ರಸಾದ ಬೇಕೋ ಅಷ್ಟು ಪ್ರಸಾದ ಮಾಡಬೇಕು. ಆದ್ರೆ ಅದಕ್ಕೋಸ್ಕರನೇ ಕುದ್ದು 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 ಹೋಗ್ಬಾರ್ದು. ತನ್ನ ಜೀವನವನ್ನೇ ಹೊಟ್ಟೆಪಾಡಿಗೋಸ್ಕರ ಮೀಸಲಿಡಬಾರ್ದು. ತಾನು ಸಾಧಿಸಬೇಕಾದ್ದು ಬೇರೆ ಇದೆ, ಹೊಟ್ಟೆ ಒಂದು ಸಣ್ಣ ಭಾಗ ಅದರಲ್ಲಿ ಅನ್ನುವ ಒಂದು ಭಾವದಿಂದ ನಡ್ಕೊಂಡು ಹೋಗ್ತಾ ಇರಬೇಕು. ಇವುಗಳನ್ನ ಮೀರಿ ನಿಲ್ಲುವಂತ ಒಂದು ಸಾಮರ್ಥ್ಯವನ್ನ ನಾವು ಪಡಿಬೇಕು ಅನ್ನುವುದು. ಪಂಚ ಕ್ಲೇಶಗಳು ಅಂತ ಬರುತ್ತೆ. ಕ್ಲೇಶಗಳು ಜೀವನದಲ್ಲಿ ಬರುತ್ತೆ, ಮಾನಸಿಕ ಕ್ಲೇಶಗಳು, ಗೊಂದಲಗಳು. ಅವಿದ್ಯೆ, 5 ಕ್ಲೇಶಗಳು. ಅವಿದ್ಯೆ ಅಂದ್ರೆ ನಾನು ಅನ್ನುವ ಒಂದು ಅಹಂಕಾರ. ಆ ಅಹಂಕಾರದಿಂದ ಏನಾಗುತ್ತೆ? ನಾನೇ ಎಲ್ಲ, ನಾನ್ ಬಿಟ್ರೆ ಏನಿಲ್ಲ ಅನ್ನುವಂಥ ಅಹಂಕಾರವೇ ಅವಿದ್ಯೆ. ವಿದ್ಯೆ ಇಲ್ಲದೆ ಇರುವುದೇ ಅವಿದ್ಯೆ ಅಂತ. ಹಾಗಾಗಿ ಅದು ಅಸ್ಮಿತೆ. ಅವಿದ್ಯೆ ಒಂದು ರೀತಿ ಅಂದ್ರೆ ಅಹಂಕಾರ. ಅಸ್ಮಿತೆ ಅಂತಂದ್ರೆ ಏನು? ಅಸ್ಮಿತೆ ಅಂತ ನನ್ನ ಅಸ್ಮಿತೆ ನಾವು ಉಳಿಸ್ಕೋಬೇಕು, ನಮ್ಮ ಅಸ್ಮಿತೆ ಉಳಿಸ್ಕೋಬೇಕು ಅಂತೇಳಿ ನಾವು ಮಾತಾಡ್ತಾ ಇದ್ದೀವಿ. ವಿಶ್ವಮಾನವ ಸಂದೇಶವನ್ನ ಹೇಳುವಂಥವರಿಗೆ ಅಥವಾ ವಿಶ್ವಮಾನವ ಸಂದೇಶವನ್ನ, ವಿಶ್ವಮಾನವತ್ವವನ್ನ ಹೊಂದ ಬಯಸುವವರಿಗೆ ಈ ಅಸ್ಮಿತೆ ಕೂಡ ಒಂದು ಬಂಧನ. ಅಂದ್ರೆ ನನ್ನದು ಈ ಭಾಷೆ, ನನ್ನದು ಈ ಧರ್ಮ, ನನ್ನದು ಈ ಕುಲ, ನನ್ನದು 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 ಇದು ಹೋಗ್ಲಿಕ್ಕೆ ಬಿಡಬಾರದು. ಇದು ನಾನು ರಕ್ಷಣೆ ಮಾಡ್ಲೇಬೇಕು. ಅಸ್ಮಿತೆಯನ್ನ ಕಳ್ಕೋಬಾರದು. ನಾನು ಇದರಲ್ಲೇ ಇರಬೇಕು ಅನ್ನುವ ಬಂಧನಕ್ಕೆ ತನ್ನಿಂದ ತಾನೇ ಒಳಪಡುವುದು, ಇದು ಅಸ್ಮಿತೆ. ಹಾಗೆ ರಾಗ, ಆ ಅಸ್ಮಿತೆಯ ಬಗ್ಗೆ ರಾಗ. ರಾಗ ಅಂತಂದ್ರೆ ಏನು? ಅತಿಯಾದ ಪ್ರೀತಿ, ಮೋಹ. ಆಮೇಲೆ ಬೇರೆಯದ್ರ ಬಗ್ಗೆ ದ್ವೇಷ, ಅಭಿನಿವೇಶ, ಮಾನಸಿಕ ಗೊಂದಲಗಳು. ಇವೆಲ್ಲವೂ ಕೂಡ ಮನುಷ್ಯನನ್ನ ಏನ್ ಮಾಡ್ತಾ ಇದ್ದಾವೆ ಅಂದ್ರೆ, ಹುಟ್ಟುವುದಕ್ಕೆ ಪೂರ್ವದಲ್ಲಿ ವಿಶ್ವಮಾನವನಾಗಿದ್ದ ಮಗು ಅಲ್ಪ ಮಾನವನಾಗಿ ಬೆಳೀತಾ 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 ಸಂಕುಚಿತ ಸ್ವಭಾವವನ್ನು ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಇವುಗಳಿಂದ ಮುಕ್ತರಾಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ನಮ್ಮಲ್ಲಿ ಲಿಂಗ ಪ್ರಜ್ಞೆಯನ್ನ ಅಳವಡಿಸಿಕೊಳ್ಬೇಕು. ಲಿಂಗ ಪ್ರಜ್ಞೆ ಅಂತಂದ್ರೆ ಏನು ಅಂದ್ರೆ, ಇಡೀ ಸೃಷ್ಟಿ ಲಿಂಗದಿಂದ ಉತ್ಪತ್ತಿಯಾಗಿದೆ. ಇಡೀ ಸೃಷ್ಟಿಯೇ ಲಿಂಗ, ಇಡೀ ಸೃಷ್ಟಿಯೇ ಲಿಂಗ ಅಥವಾ ಶಿವ, ಯಾವ್ದಾದ್ರು ಹೆಸರು ಕರ್ಕೊಳ್ಳಿ, ನಿಮಗೆ ಇಷ್ಟ ಬಂದ ಹೆಸರು ಕರ್ಕೊಳ್ಳಿ. ಮತ್ತ ಆ ಹೆಸರಿಂದ ನಾವು ಬಂಧನಕ್ಕೊಳಗಾಗಬಾರದು. ಇಡೀ ಸೃಷ್ಟಿಯೇ ಶರಣರು ಕರೆದಿರೋ ಹೆಸರನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಡೀ ಸೃಷ್ಟಿಯೇ ಲಿಂಗ, ಇಡೀ ಸೃಷ್ಟಿಯೇ ಶಿವ, ಇಡೀ ಸೃಷ್ಟಿಯೇ ನಿಮಗೆ ಬೇಕಾದ ಹೆಸರು ಕರ್ಕೊಳ್ಳಿ. ಅಂಥ ಒಂದು ಚೈತನ್ಯದ ಒಳಗೆ ಇರುವಂಥ ಅಥವಾ ಚೈತನ್ಯದಲ್ಲಿಯೇ ಇರುವಂಥ ನಾನು ಈ ಜೀವಾತ್ಮ. ಯಾವುದೇ ಬಂಧನಗಳಿಲ್ಲ, ನಾನು ಸದಾ ಮುಕ್ತ ಅನ್ನುವ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಇದಕ್ಕೆ ಆಗಬೇಕು ಅಂದ್ರೆ ಬಸವಣ್ಣವ್ರು ಏನ್ ಮಾಡ್ತಾರೆ, ಇವೆಲ್ಲವನ್ನ ಮಾಡಬೇಕು ಅಂದ್ರೆ ಇದಕ್ಕೆ ಒಂದು ಸರಿಯಾದ ಮಾರ್ಗ ಅಂದ್ರೆ ದೇಹದ ಮೇಲೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡಾಗ ಏನಾಗುತ್ತೆ, ಇಡೀ ಸೃಷ್ಟಿ ಲಿಂಗ, ಆ ಲಿಂಗ ನನ್ನ ದೇಹದ ಮೇಲೆ ಇದೆ ಅಂದಮೇಲೆ ನನಗೆ ಈ ಬಂಧನಗಳು ಸೋಕುವುದಿಲ್ಲ. ನಾನು ಯಾವುದೇ ಅರಿಷಡ್ವರ್ಗಗಳನ್ನ ಹೊಂದುವುದಿಲ್ಲ. ನಾನು ಭ್ರಮೆಗಳಿಗೆ ಅತೀತನಾಗಿರ್ತೀನಿ. ನನಗೆ ಷಡೂರ್ಮಿಗಳು ಬಾಧಿಸೋದಿಲ್ಲ. ನಾನು ಅವಿದ್ಯೆಯನ್ನ ಅಂದ್ರೆ ಕ್ಲೇಶಗಳು ಅಂತ ಬಂತಲ್ಲ, ಕ್ಲೇಶಗಳಿಂದ ಮೀರ್ತಾ ಇದ್ದೀನಿ ಅನ್ನುವ ಭಾವದಿಂದ, ಆ ಸಂಕಲ್ಪದಿಂದ ನಾವು ಇಷ್ಟಲಿಂಗವನ್ನ ದೇಹದ ಮೇಲೆ ಧಾರಣೆ, ಜ್ಞಾನಯುತವಾಗಿ ಅರಿವಿನ ಪ್ರಜ್ಞೆಯೊಂದಿಗೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡಾಗ ಏನಾಗುತ್ತೆ ಅಂದ್ರೆ, ನಾವು ಈ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ನಿಲ್ಲಕ್ಕೆ ಅವಕಾಶ ಆಗ್ತಾ ಇದೆ. ಇದು ಆಂತರಿಕವಾಗಿ ಒಬ್ಬ ವ್ಯಕ್ತಿಯನ್ನ ಸಬಲನನ್ನಾಗಿ ಮಾಡುತ್ತೆ. ಅಲ್ಲಿಗೆ ವ್ಯಕ್ತಿತ್ವ ಏನಾಗ್ತಾ ಇದೆ, ಅಲ್ಪ ಮಾನವತ್ವದಿಂದ ಮಹಾಮಾನವತ್ವದ ಕಡೆಗೆ ನಾವು ಪ್ರಯಾಣವನ್ನ ಇಷ್ಟಲಿಂಗ ಧಾರಣೆಯೊಂದಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಇಷ್ಟಲಿಂಗವು ನಮ್ಮನ್ನ ಅಲ್ಪ ಮಾನವತ್ವದಿಂದ ಮಹಾಮಾನವತ್ವದೆಡೆಗೆ ಕರ್ಕೊಂಡು ಹೋಗುವ ಒಂದು ಸಹಾಯಕಾರಿ ಅಂಶ ಅನ್ನುವುದನ್ನ ನಾವು ಮರಿಬಾರದು. ಹೀಗೆ ಶರಣರು, ಬಸವಣ್ಣನವರು ವಿಶೇಷವಾಗಿ ಇಷ್ಟಲಿಂಗವನ್ನ
ತಾವೇ ಕಂಡು ಹಿಡಿದು ನಮಗೆ ಕೊಟ್ರು. ಮುಂದೆ ಏನು ಅಂತಂದ್ರೆ, ಹೀಗೆ ಆಂತರಿಕವಾಗಿ ಗಟ್ಟಿಗೊಂಡಂತ ಸಬಲನಾದಂತ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಹೊರಗಡೆ ಜಗತ್ತಿನೊಂದಿಗೆ, ತನ್ನ ಹೊರ ಜಗತ್ತಿನೊಂದಿಗೆ ವ್ಯವಹಾರವನ್ನ ಮಾಡುವಾಗ ಯಾವ ರೀತಿ ನಾವು ನಡ್ಕೊಳ್ಬೇಕು? ಅದು ಬಾಹ್ಯಾಚಾರಗಳು ಬರ್ತವೆ. ಬಾಹ್ಯದ ಆಚಾರಗಳು. ಆ ಆಚಾರಗಳನ್ನ ನಾವು ಅಳವಡಿಸಿಕೊಂಡಾಗ ನಾವು ವಿಶ್ವ ಮಾನವರಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ಆ ಆಚಾರಗಳನ್ನ ನಾವು ಹೇಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನ ವಿಶ್ವದ ಅಗಲಕ್ಕೆ, ನಮ್ಮ ಭಾವವನ್ನ ವಿಶ್ವದ ಅಗಲಕ್ಕೆ ವಿಸ್ತರಿಸಿಕೊಳ್ಳಬಹುದು ಅನ್ನುವುದನ್ನು ನಾವು ನೋಡೋಣ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಶಿವಾಚಾರ ಅಂತ ಹೇಳ್ತಾರೆ. ಮೊದಲಿಗೆ ಲಿಂಗಾಚಾರ. ಲಿಂಗಾಚಾರ ಅಂತ ಹೇಳ್ತಾರೆ. ಲಿಂಗಾಚಾರ ಅಂದ್ರೇನು? ಇಡೀ ಸೃಷ್ಟಿಯೆಲ್ಲವೂ ಕೂಡ ಲಿಂಗಮಯ, ಅಂದ್ರೆ ದೈವಿಮಯ ಅಂತ, ಇನ್ನೇನು ಇಲ್ಲ. ಇಡೀ ಸೃಷ್ಟಿಯೆಲ್ಲವೂ ದೈವಿಮಯ. ಆ ಆ ಚೈತನ್ಯ ಇಲ್ಲದಿರುವ ಏಕಮಾತ್ರ ಅಣು ಮಾತ್ರ ಜಾಗವೂ ಕೂಡ ಈ ಸೃಷ್ಟಿಯಲ್ಲಿ ಇಲ್ಲ. ಶಕ್ತಿ ಚೈತನ್ಯ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಕೆಲವರು ಲಿಂಗ ಅಂತಾರೆ, ಶಿವ ಅಂತಾರೆ, ಇನ್ ಮತ್ಯಾವ್ಯಾವ್ದೋ ಹೆಸರಿನಿಂದ ಕರೀತಾರೆ, ಚೈತನ್ಯ ಅಂತ ಕರೀತಾರೆ, ಶಕ್ತಿ ಅಂತ ಕರೀತಾರೆ. ಯಾವ ಹೆಸರಿನಿಂದನಾದ್ರೂ ನಿಮಗೆ ಕರ್ಕೊಳ್ಳಿ, ಅದ್ರ ಬಗ್ಗೆ ಇದು ಯಾವುದೂ ಇಲ್ಲ. ಆದರೆ ಆ ಚೈತನ್ಯ ಅಂತೂ ಇಡೀ ಸೃಷ್ಟಿಯಲ್ಲಿ ಅಖಂಡವಾಗಿ ಅಡಗಿದೆ ಅನ್ನುವುದು. ಆ ಚೈತನ್ಯ ಅಡಗಿದೆ ಅಂತಂದ ಮೇಲೆ ಎಲ್ಲ ಜೀವಿಗಳಲ್ಲೂ, ಇಡೀ ಸೃಷ್ಟಿಯಲ್ಲೂ, ಇಡೀ ಪ್ರಕೃತಿಯಲ್ಲೂ, ದನ ಕರು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಕೂಡ ಆ ಚೈತನ್ಯ ಇದೆ ಅಂತ ನಾವು ಭಾವಿಸಿದಾಗ ಏನಾಗ್ತಾ ಇದೆ, ಅದಕ್ಕೆ ಏನಂತ ಕರಿತೀವಿ? ಲಿಂಗಾಚಾರ ಅಂತ ಕರಿತೀವಿ. ಆ ಆಚಾರ ಏನಂದ್ರೆ, ಆ ಲಿಂಗವನ್ನ, ಅಂಥ ಮಹತ್ ಲಿಂಗವನ್ನ ನಾನು ನನ್ನ ದೇಹದ ಮೇಲೆ ಧರಿಸಿಕೊಂಡಿರುವುದೇ ಲಿಂಗದ ಆಚಾರ. ಅಂದ್ರೆ ನಾನು ಆ ರೀತಿ ನಡೆದುಕೊಳ್ಳಬೇಕು, ಅಂಥ ಗುಣಗಳನ್ನ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅರಿತುಕೊಂಡು ನಡೆಯುವುದು ಲಿಂಗದ ಆಚಾರ, ಲಿಂಗಾಚಾರ ಅಂತ ಕರೆಸಿಕೊಳ್ಳುತ್ತೆ. ಮುಂದೆ ಹೇಳ್ತಾರೆ ಶಿವಾಚಾರ. ಹೀಗೆ ಇವೆಲ್ಲವೂ ಲಿಂಗದ ಸ್ವರೂಪ ಅಂತ ನಾನು ತಿಳಿದುಕೊಂಡ ಮೇಲೆ, ಇಡೀ ಸೃಷ್ಟಿಯೇ ಲಿಂಗದ ಸ್ವರೂಪ ಅಂತ ನಾನು ತಿಳ್ಕೊಂಡ ಮೇಲೆ, ಆ ಜೀವಿ ಏನ್ ಮಾಡ್ಬೇಕಾಗುತ್ತೆ? ಅಲ್ಪ ಮಾನವತ್ವದಿಂದ ಮಹಾಮಾನವತ್ವಕ್ಕೆ ಹೋಗ್ಬೇಕಾದಂತ ವ್ಯಕ್ತಿ, ಮನುಷ್ಯ ಏನ್ ಮಾಡ್ಬೇಕಾಗುತ್ತೆ? ಇಡೀ ಸೃಷ್ಟಿಯನ್ನ ಸಮಾನವಾಗಿ ಕಾಣಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲದರಲ್ಲೂ ಇರುವ ಅದೇ ಚೈತನ್ಯ ಅದೇ ಆಗಿದೆ ಅಂದ ಮೇಲೆ ಯಾವುದರಲ್ಲೂ ಭೇದ ಮಾಡಬಾರದು, ಯಾರಿಗೂ ಹಿಂಸೆ ಮಾಡಬಾರದು, ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ನಾನು ಸಂತೋಷವನ್ನು ಅನುಭವಿಸಬಾರದು, ನನ್ನ ಧರ್ಮವೇ ಹೆಚ್ಚು, ನನ್ನ ವಿದ್ಯೆಯೇ ಹೆಚ್ಚು, ನಾನೇ ಹೆಚ್ಚು ಅನ್ನುವ ಅಹಂಕಾರವನ್ನ ಕಳೆದುಕೊಂಡು ಸರ್ವವನ್ನು ಸಮಭಾವದಲ್ಲಿ ನೋಡುವುದೇ ಶಿವಾಚಾರ. ಇದನ್ನ ನಾವು ಅಳವಡಿಸಿಕೊಂಡಾಗ ನಾವು ಅಲ್ಪ ಮಾನವತ್ವದಿಂದ ವಿಶ್ವ ಮಾನವತ್ವದ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಮುಂದೆ ಹೇಳ್ತಾರೆ ಸದಾಚಾರ. ಈ ಶಿವಾಚಾರವನ್ನು ಅಳವಡಿಸಿಕೊಂಡ ಮೇಲೆ ಸದಾಚಾರ ಅಂತಂದ್ರೆ ಏನು ಅಂದ್ರೆ, ನಾನು ವಿಶ್ವದ ಒಟ್ಟಿಗೆ ನೆಲೆಸಬೇಕು ಅಂದ್ರೆ ನಾನು ಕಾಯಕವನ್ನ ಮಾಡಬೇಕು, ದುಡಿಬೇಕು, ಈ ದೇಹದಿಂದ ದುಡಿದು ಏನ್ ಮಾಡ್ಬೇಕು? ಮತ್ತೆ ಸಮಾಜಕ್ಕೆ ಕೊಡಬೇಕು. ದುಡಿಬೇಕು, ಕೊಡಬೇಕು. ದುಡಿಯೋದಕ್ಕೆ ಬೇಡ ಅಂದಿಲ್ಲ ಶರಣರು, ದುಡಿಲೇಬೇಕು ಅಂತ ಹೇಳ್ತಾರೆ. ದುಡಿದಿದ್ದ ಮೇಲೆ ಅದನ್ನ ಯಾವ ಭಾವದಿಂದ ದುಡಿಬೇಕು ಅಂದ್ರೆ ಶಿವಭಾವದಿಂದ ದುಡಿಯಬೇಕು, ಲಿಂಗ ಭಾವದಿಂದ ದುಡಿಯಬೇಕು. ಯಾಕೆ ಅಂದ್ರೆ ಇದು ಲಿಂಗದ ಸೊತ್ತು. ನಾನು ಬರ್ಬೇಕಾದ್ರೆ ಏನು ತಂದಿಲ್ಲ, ಇಲ್ಲಿ ದುಡಿಯುವುದು, ನಾನು ಗಳಿಸುವುದು ಎಲ್ಲವೂ ಕೂಡ ಆ ಲಿಂಗದ ಕೃಪೆಯೇ ಆಗಿದೆ ಅನ್ನುವ ಭಾವದಿಂದ ನಾವು ದುಡಿಬೇಕು. ಮತ್ತೆ ನಾನು ದುಡಿದಿದ್ದೆಲ್ಲವೂ ಕೂಡ ಲಿಂಗದ ಭಾವದಿಂದ ಬಂದಿರುವುದರಿಂದ ಇದೆಲ್ಲವೂ ಕೂಡ ಲಿಂಗದ ಸ್ವತ್ತು ಅಂತ ತಾನು ದುಡಿದದ್ದ ಸ್ವಲ್ಪ ಭಾಗವನ್ನಾದರೂ ಈ ಸಮಾಜಕ್ಕೆ ಮತ್ತೆ ಸಲ್ಲಿಸಬೇಕು. ಯಾಕೆಂದ್ರೆ ನಾವು ಪಡೆದಿರೋ ಸಮಾಜದಿಂದ, ಪ್ರಕೃತಿಯಿಂದ, ಸಮಾಜದಿಂದ ಪಡೆದಿರ್ತೀವಿ, ಅದನ್ನ ಮತ್ತೆ ಪ್ರಕೃತಿಗೆ, ಸಮಾಜಕ್ಕೆ ವಾಪಸ್ ಕೈಲಾದಷ್ಟು ಕೊಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಆಗ ಅದೇನಾಯ್ತು ಅಂದ್ರೆ ಸದಾಚಾರ, ಕಾಯಕ ಮತ್ತೆ ದಾಸೋಹವೇ ಸದಾಚಾರ. ಮುಂದೆ ಹೇಳ್ತಾರೆ ಭೃತ್ಯಾಚಾರ. ನಾವು ಎಷ್ಟೇ ಜ್ಞಾನವನ್ನ ಸಂಪಾದನೆ ಮಾಡ್ಲಿ, ಎಷ್ಟೇ ಹಣವನ್ನ ಸಂಪಾದನೆ ಮಾಡ್ಲಿ, ಎಷ್ಟೇ ಹೆಸರನ್ನ ಸಂಪಾದನೆ ಮಾಡ್ಲಿ, ಏನನ್ನೇ ಸಂಪಾದನೆ ಮಾಡಿದ್ರು ಕೂಡ ನಾನು ಪಡೆದಿರುವುದು ಈ ಸಮಾಜದಿಂದ ಎನ್ನುವ ವಿನಯ ಭಾವ ನಮ್ಮಲ್ಲಿ ಇರಬೇಕು. ಹಾಗೆ ಇದ್ದಾಗ ಗುರು ಲಿಂಗ ಜಂಗಮಕ್ಕೆ ವಿನಯದಿಂದ ವರ್ತಿಸಬೇಕು. ಗುರುಲಿಂಗ ಜಂಗಮ ಅಂತಂದ್ರೇನು? ಕಾವಿದಾರಿಗಳು ಅಂತ ಅರ್ಥ ಅಲ್ಲ. ಸಮಾಜದ ಎಲ್ಲರೊಟ್ಟಿಗೆ ನಾವು ವ್ಯವಹಾರವನ್ನ ಮಾಡುವಾಗ ವಿನಯ ಭಾವ, ಅದನ್ನ ಭ್ರಾತೃತ್ವ ಅಂತ ಕರೀತಾರೆ, ಅಥವಾ ಇಲ್ಲಿ ಭೃತ್ಯಾಚಾರ ಅಂತ ಕರೀತಾ ಇದ್ದಾರೆ. ಈ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಹಾಗಂತ ಬರೀ ನಾವು ಈ ರೀತಿ ಮಾಡ್ಕೊಂಡಿದ್ರೆ ನಾವು ಮಾಡುವ
ಕ್ರಿಯೆಗಳಲ್ಲಿ ಏನು ಗಟ್ಟಿತನ ಇರಬೇಕು. ಅದೇ ಗಣಾಚಾರ. ಗಣಾಚಾರ ಅಂತಂದ್ರೆ ಏನು? ರಕ್ಷಣಾತ್ಮಕವಾಗಿರುವುದು. ಅಥವಾ ನಾನು ಛಲಬೇಕು ಶರಣಂಗೆ ಪರಧನವನು ಒಲ್ಲೆನೆಂಬ, ಛಲಬೇಕು ಶರಣಂಗೆ ಅಂತ ಒಂದು ವಚನ ಇದೆಯಲ್ಲ, ಆ ಛಲವನ್ನ ಹೊಂದಿ ಅದ್ರ ಪ್ರಕಾರ ನಡೆಯೋದಿದೆಯಲ್ಲ, ಅದೇ ಗಣಾಚಾರ. ಗಣ ಅಂತಂದ್ರೇನು? ಸಮೂಹ ಅಂತ. ಸಮೂಹ ಅಂದ್ರೆ ಇಡೀ ಮಾನವ ಕುಲ, ಶರಣ ಕುಲ. ಆ ಕುಲಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ನಾನು ನಡೆದುಕೊಳ್ಳುವುದೇ ಗಣಾಚಾರ. ಹೀಗೆ ಈ 5 ಆಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಲಿಂಗ ಪ್ರಜ್ಞೆ ಅಂತಂದ್ರೆ ಆ ದೈವಿ ಪ್ರಜ್ಞೆ, ದೈವಿ ಭಾವ ಎಷ್ಟು ವಿಸ್ತಾರವಾಗುತ್ತೆ ಅಂದ್ರೆ ಅದು ವಿಶ್ವದ ಅಗಲಕ್ಕೆ ವಿಸ್ತಾರವಾಗ್ತಾ ಇದೆ, ಜಗದಗಲಕ್ಕೆ ವಿಸ್ತಾರವಾಗ್ತಾ ಇದೆ. ಆಗ ಅಲ್ಪ ಮಾನವನಾದಂಥ ವ್ಯಕ್ತಿ ವಿಶ್ವ ಮಾನವನಾಗಿ ಪರಿವರ್ತನೆಯನ್ನು ಹೊಂದುತ್ತಾ ಇದ್ದಾನೆ. ಈಗ ಅವನ ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವ ವಿಕಾಸವಾಗಿ ಆಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದ್ರೆ ಅದು ವಿಶ್ವ ಮಾನವ ಒಂದು ಸಂಪಾದನೆಯ ಕಡೆಗೆ ಹೋಗಿ ನಿಲ್ತಾ ಇದೆ. ಈ ಪ್ರಯತ್ನದಲ್ಲಿ ನಾವು ಒಂದೊಂದು ಹೆಜ್ಜೆ ಇಡ್ತಾ ಹೋದಷ್ಟು ಕೂಡ ನಾವು ಅಷ್ಟರ ಮಟ್ಟಿಗೆ ಸಬಲರಾಗ್ತೇವೆ. ಒಂದೊಂದು ಹೆಜ್ಜೆ ಇಟ್ಟರು ಕೂಡ ಸಾಕು, ಆ ಪ್ರಯತ್ನದಲ್ಲಿ ನಾವು ಅಷ್ಟರ ಮಟ್ಟಿಗೆ ಗಟ್ಟಿತನವನ್ನ, ಆ ಸಾಫಲ್ಯವನ್ನ, ಜೀವನದಲ್ಲಿ ಸಫಲತೆಯನ್ನ ಪಡಿತಾ ಹೋಗ್ತೀವಿ. ಇಂಥ ಯಾವ ವ್ಯಕ್ತಿ ಈ ಗುಣಗಳನ್ನ ಅಳವಡಿಸಿಕೊಳ್ತಾ ಹೋಗ್ತಾನೆ, ಈ ರೀತಿ ತನ್ನ ಸಂಪಾದನೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ, ಸಂಪಾದನೆ ಅಂದ್ರೆ ಹಣದ ಸಂಪಾದನೆ ಇಲ್ಲ, ಗುಣದ ಸಂಪಾದನೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ, ಅವನು ರಾಷ್ಟ್ರದ ಶಕ್ತಿ ಆಗ್ತಾನೆ, ಸಮಾಜದ ಶಕ್ತಿ ಆಗ್ತಾನೆ, ತನ್ನ ಕುಟುಂಬದ ಶಕ್ತಿ ಆಗ್ತಾನೆ. ಆರಂಭವಾಗೋದು ತನ್ನ ಕುಟುಂಬದಿಂದ, ತನ್ನ ವೈಯಕ್ತಿಕ ಶಕ್ತಿ, ಕುಟುಂಬದ ಶಕ್ತಿ, ರಾಷ್ಟ್ರದ ಶಕ್ತಿ, ವಿಶ್ವದ ಶಕ್ತಿಯಾಗಿ ರೂಪುಗೊಂಡು ಅವನು ವಿಶ್ವ ಮಾನವನಾಗ್ತಾ ಇದ್ದಾನೆ. ಹೀಗೆ ಆಗಲಿಕ್ಕೆ ಬಸವಣ್ಣನವರು ಕೊಟ್ಟಂತ ಏಕೈಕ ಮಾರ್ಗ ಅಂದ್ರೆ ಅದು ಇಷ್ಟಲಿಂಗ. ಇಷ್ಟಲಿಂಗವನ್ನ ದೇಹದ ಮೇಲೆ ಸದಾ ಧರಿಸಿಕೊಳ್ಳುವುದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಈ ಎಲ್ಲ ಪ್ರಜ್ಞೆಗಳು ಜಾಗೃತ ಆಗಿ ಆ ರೀತಿ ನಮ್ಮನ್ನ ನಡೆಯಲಿಕ್ಕೆ ಇಂಬನ್ನ ಕೊಡ್ತವೆ, ದಾರಿಯನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಇಷ್ಟಲಿಂಗ ಅಂದ್ರೆ ಏನು, ಅದನ್ನ ಯಾಕೆ ಧಾರಣೆ ಮಾಡ್ಕೋಬೇಕು ಅನ್ನುವ ವಿಚಾರವನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಂಡು ಅದನ್ನ ನಮ್ಮ ದೇಹದ ಮೇಲೆ ಸದಾ ಧರಿಸಿಕೊಂಡು ಆ ರೀತಿ ನಡೆದುಕೊಂಡರೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಯಾವುದೇ ಅನುಮಾನ ಇರಬೇಡ ಇದ್ರ ಬಗ್ಗೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಇಷ್ಟಲಿಂಗ ಪಥದಲ್ಲಿ ನಡೆದು ವಿಶ್ವ ಮಾನವರಾಗಲಿಕ್ಕೆ ಅವಕಾಶ ಆಗ್ತಾ ಇದೆ. ಆಗ ಸಮಾಜದಲ್ಲಿ ಈಗ ಇರುವಂತ ಅಲ್ಪ ಕ್ಷುಲ್ಲಕ ಮನೋಭಾವ ಏನಿದೆ, ನನ್ನ ಧರ್ಮ ಶ್ರೇಷ್ಠ ಅಂತ ಬಾಂಬ್ ಹಾಕೋದು, ಮತ್ತು ಹೊಡೆದಾಡೋದು, ಬಡ್ದಾಡೋದು, ಕೊಲೆ ಮಾಡೋದು, ಈ ರೀತಿಯ ಭಾವನೆಗಳೇ ಇರೋದಿಲ್ಲ. ಎಲ್ಲರೂ ಸಮಭಾವ ಬಂದ್ಬಿಡುತ್ತೆ. ಹಾಗಾಗಿ ಬಸವಣ್ಣನವರು ಇಷ್ಟಲಿಂಗವನ್ನ ಯಾಕಾಗಿ ಕೊಟ್ರು, ಯಾರಿಗಾಗಿ ಕೊಟ್ರು ಅಂದ್ರೆ ಇಡೀ ಮಾನವ ಕುಲ ಚೆನ್ನಾಗಿ ಬದುಕಲಿ ಅಂತ ಬಸವಣ್ಣನವರು ಈ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಕೊಟ್ಟು ಇಡೀ ಜಗತ್ತನ್ನ ಲಿಂಗ ತತ್ವದ ಒಂದು ಅಡಿಯಲ್ಲಿ ಬೆಸೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಪ್ರಯತ್ನವನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಅದ್ರ ಮೂಲಕ ಆ ಕಡೆಗೆ ನಾವು ಹೆಜ್ಜೆಯನ್ನ ಹಾಕಬೇಕು ಅನ್ನುವ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಒಂದು ಬೇರೆ ವಿಚಾರವನ್ನ ತೆಗೆದುಕೊಂಡು ಭೇಟಿ ಆಗೋಣ. ಶರಣಾರ್ಥಿ.